ಇದ್ದೇನೆ. ಹಾಗಂತ ನೀವು ಹೇಳಿದ್ರಲ್ಲ, ವಶಪಡಿಸಿಕೊಳ್ಳಬೇಕು ನಾಡಮ್ಮ, ಅಲ್ಲಿ ಅಧಿಕಾರವನ್ನು ಇವರ ಪಾಲಿಗೆ ಕೊಡಿಸ್ತೇನೆ ಅನ್ನೋದಾಗಿ ಹೇಳ್ತಾ ಇದ್ದೇನೆ. ಖಂಡಿತವಾಗಿ ಅದು ಬೇರೆ ಯಾವ ನಾಡಲ್ಲ. ನಾವು ಕಣ್ಣಿಟ್ಟ ಮೇಲೆ ಮುಗಿದು ಹೋಯ್ತು. ನಿಮ್ಮ ಕಣ್ಣೇ ಇರಬಾರ್ದು ಅಷ್ಟು ಮಾಡ್ತೇನೆ. ಎಲ್ಲ ಪಾಪಿಗಳ ನಿಮ್ಮ ಕೆಟ್ಟ ಕಣ್ಣು ನಿಮಗೆ. ನೀವು ಕಾಲಿಟ್ಟಿದ್ದ ಹೊಂತ ಆದ್ರೆ ಎಂತ ಕಾರ್ಯಕ್ರಮದಲ್ಲೂ ಮಳೆ ಬರ್ತದೆ. ನಿನ್ನಂತ ಆರಂಭದಲ್ಲಿ ಬಂದವರು ಯಾರು ಜನರಿಗೆ ಗೊತ್ತಾಗಿ ಹೋಗಿದೆ. ಈಗ ಇಷ್ಟು ದಿವಸ ಎಲ್ಲಿದ್ದು ಯಾಕೆ ಬಂತು ಇವತ್ತು? ನಮ್ದೆಲ್ಲ ಅಭ್ಯಾಸ ಮೊದಲು ಸತ್ತಂತ ನಟಿಸುವುದು, ಇವ ಸತ್ತ ಅಂತ ಬಿಟ್ಟು ಹೋಗ್ತಾನೆ ಇಲ್ವಾ? ಹಿಂದಿನಿಂದ ತಲೆ ಹೊಡೆಯು. ಈ ವಿಷಯ ತಿಳ್ಕೊಳ್ಳೋದು ಬಹಳ ಕಡಿಮೆ ಆಯ್ತು. ನಾವು ಹಾಗೆ ಮಾಡೋದ್ರಿಂದ ಇದ್ರಿಗಿಂತ ಸಾಯ್ತಾರೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಹೋಯ್ತು. ಮತ್ತೆ ನಾವು ಜಾಸ್ತಿ ತಲೆ ಕೆಡಿಸಿಕೊಳ್ಬಾರ್ದು. ಏನು ಅರಿಯದ ಮುಗ್ಧ ಬಾಲಕ ಈಗ ತಾನೇ ಗುರುಮಠದಿಂದ ವಿದ್ಯಾಭ್ಯಾಸವನ್ನು ಮಾಡಿ ಇಲ್ಲಿವರೆಗೆ ಬಂದಿದ್ದಾನೆ. ಯಾಕಂದ್ರೆ ನೀನ್ ಹೇಳ್ದ ಹಾಗೆ ಹೇಳಲಿಕ್ಕೆ ಹೋದ್ರೆ ಮತ್ತೆ ನಾನು ಪ್ರೇಯಸಿನ ಕಾಣ್ಲಿಕ್ಕೆ ಬಂದಕ್ಕೆ ಕಾಣೋದಕ್ಕೆ ಬಂದ ಮತ್ತೆ ಹೇಳಿದ್ರು ನೀವು ಸಣ್ಣ ಪುಟ್ಟ ಹೀಗೆಲ್ಲ ಹೇಳಿದ ಮತ್ತೆ ನಾನು ಮಗು ಅಂತ ಹೇಳಿ ನಿನ್ನೆಲ್ಲ ಒಂದು ಮಾತು ಕೇಳ್ತೇನೆ. ನನ್ನನ್ನೇ ಕೇಳು. ತಾಯಿಗೆ ಮಗು ಒಂದು ಹುಟ್ಟುತ್ತದೆ, ಮಗು ದೊಡ್ಡದಾಗ್ತದೆ. ಹೌದಪ್ಪ, ಅವನಿಗೆ ಮದುವೆ ಆಗ್ತದೆ. ಪ್ರಪಂಚದ ನಿಯಮ. ಮದುವೆ ಪ್ರಪಂಚದಲ್ಲಿ ಹುಟ್ಟಿದವರಿಗೆ ಮದುವೆ ಆದವರಿಗೆ ಎಲ್ಲರಿಗೂ ಮಕ್ಕಳಾಗುದಿಲ್ಲ. ಮಕ್ಕಳಾಗೋ ಸುದ್ದಿ ಹೇಳಲಿಲ್ಲ ನೀವು. ಹುಟ್ಟಿದ ಪ್ರತಿಯೊಬ್ಬ ವ್ಯಕ್ತಿಗೂ ಮಕ್ಕಳಾಗುವುದಿಲ್ಲ. ಆದ್ರೆ ನನ್ನಂತ ಪುಣ್ಯಾತ್ಮ